ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪರಿಸರ ಪ್ರಪಂಚ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ತಾವೆಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಸೊ ಇವತ್ತಿನ ಒಂದು ವಿಷಯ ತಂಬೈಲ್ ನೋಡಿರ್ತೀರ, ಗೊತ್ತಿರುತ್ತೆ. ಬಡವರ ಮನೆಯಲ್ಲಿ ಹೆಣ್ಮಕ್ಳು ಹುಟ್ಟೋದು ತಪ್ಪ, ಅಥವಾ ಈ ಭೂಮಿ ಮೇಲೆ ಬಡವರ ಹೆಣ್ಮಕ್ಳಿಗೆ ಬದುಕೋ ಅರ್ಹತೆ ಇರಲ್ವಾ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಸ್ನೇಹಿತರೆ ಬೆಲೆನೇ ಇರಲ್ಲ. ಮೇನ್ ಏನು, ದುಡ್ಡು. ಯಾಕೆ ಅವರು ಮಾಡ್ತಕ್ಕಂಥ ಕೆಲಸಗಳಿಗೆ ಬೆಲೆ ಇರಲ್ವ, ಅಥವಾ ಅವರ ಜೀವಕ್ಕೆ ವ್ಯಾಲ್ಯೂ ಇರಲ್ವ? ಯಾಕೆ ಹೀಗೆ ಅನ್ನೋದರ ಒಂದು ವಿಚಾರವಾಗಿ ಮಾತಾಡೋಣ ಅಂತ ಹೇಳಿಬಿಟ್ಟು ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಸ್ನೇಹಿತರೆ. ಸೊ ಸರಿನೋ ತಪ್ಪೋ ಗೊತ್ತಿಲ್ಲ, ನನ್ನ ಜೀವನದಲ್ಲಿ ತುಂಬ ಅನುಭವ, ನಾನೇನು ಅನುಭವಿಸಿದ್ದೀನಿ ಅನ್ನೋದನ್ನು ಈ ವಿಡಿಯೋ ಮೂಲಕ ನನ್ನ ಒಂದು ಜೀವನದ ಉದಾಹರಣೆ ಅಷ್ಟೇ ಸ್ನೇಹಿತರೆ. ಯಾರನ್ನೂ ಹರ್ಟ್ ಮಾಡಬೇಕು ಅನ್ನೋ ಉದ್ದೇಶನೂ ಇಲ್ಲ, ಯಾರನ್ನು ಬ್ಲೇಮ್ ಮಾಡಬೇಕು ಅನ್ನೋ ಒಂದು ಉದ್ದೇಶ ಅಂತೂ ಖಂಡಿತ ಇಲ್ಲ. ಯಾಕಂದರೆ ಅವರಿಗೆ ಅವರದೇ ಆದಂಥ ಅರ್ಹತೆ ಇದ್ದೇ ಇರುತ್ತೆ, ಬಡವರಾದ್ರೇನು ಶ್ರೀಮಂತರಾದ್ರೇನು. ಆದ್ರೂ ಇವತ್ತಿನ ಕಾಲಮಾನ ಏನಿದೆ, ದುಡ್ಡು ಬಂಗಾರ ಇದಕ್ಕಷ್ಟೇ ವ್ಯಾಲ್ಯೂ ಇರೋದು. ತುಂಬ ನೋಡಿಬಿಟ್ಟಿದ್ದೀನಿ ಸ್ನೇಹಿತರೆ. ಏನಂದರೆ ಈ ನಮ್ಮಲ್ಲೇ ಅಂದ್ಕೊಳ್ಳಿ, ನಮ್ಮ ಒಂದು ಏನಿದೆ ಕಂಡೀಷನ್ಸ್ ಏನಿದೆ ಅಂದರೆ, ಇಲ್ಲ ಆಜು ಬಾಜು ಇರ್ಬೋದು, ಏನೋ ಇರ್ಬೋದು, ಸ್ವಲ್ಪ ರಿಚ್ ಇದ್ದಾರೆ, ಸ್ವಲ್ಪ ಲೆವೆಲ್ ಇದ್ದಾರೆ ಅಂದರೆ ಸಾಕು, ಅವರಿಗೆ ಬೇರೆ ಮರ್ಯಾದೆ. ಅವ್ರ ಜೊತೆಗೆ ನಾವು ಇದ್ರೂ ಕೂಡ ನಾವು ಎಷ್ಟೇ ಕೆಲಸ ಮಾಡಿದರೂ ಸಹ ಅವರ ಕಣ್ಣಿಗೆ ನಮ್ಮ ಕೆಲಸಗಳು ಕಾಣಲ್ಲ. ನಮ್ಮ ಮುಂದೆ ಏನಿರ್ತಾರಲ್ಲ ರಿಚ್ ಪರ್ಸನ್ಸ್, ಅವ್ರು ಕಾಣ್ತಾರೆ. ಎಲ್ಲರೂ ಹೋಗೋದು ಒಂದೇ ಬಣ್ಣಿಗೆ ಅಲ್ವಾ ಸ್ನೇಹಿತರೆ? ಯಾಕೆ ಈ ತಾರತಮ್ಯ ಬಡವರು ಶ್ರೀಮಂತರು? ಸಾವಿಗೇನೋ ಬಡವರು ಶ್ರೀಮಂತರು ಅಂತ ತೋರಿಸ್ತಾರೆ, ಗೊತ್ತಾಗುತ್ತಾ? ಹೋಗ್ತೀವಲ್ವ ಒಂದೇ ಮಣ್ಣಿಗೆ, ತಿನ್ನೋದು ಒಂದೇ ಆಹಾರ ಅಲ್ವಾ? ಯಾಕೆ ಈ ತಾರತಮ್ಯ? ನಾನು ಎಸ್ಪೆಷಲಿ ಬೆಂಗಳೂರು ಬಿಟ್ಟು ನಾವು ನೇಟಿವ್, ನಮ್ಮ ಒಂದು ಹಸ್ಬೆಂಡ್ ನೇಟಿವ್ ಬಂದ ನಂತರ ತುಂಬ ಅನುಭವಿಸಿದ್ದೀನಿ. ವಿಡಿಯೋ ನೋಡೋರು ನೋಡ್ತಿರ್ಬೋದು, ಅದು ಅವರವರ ಒಂದು ಇದು. ಬಟ್ ನನಗೇನಾಗಿದೆ, ತುಂಬ ಹರ್ಟ್ ಮಾಡಿದ್ದಾರೆ, ತುಂಬ ನಗ್ತಾರೆ. ನಮ್ಮನ್ನು ನೋಡಿ ನಗೋದ್ರಿಂದ ಅವರಿಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಅನ್ನೋ ಉದ್ದೇಶಕ್ಕೆ ನಗ್ತಾರೆ ಅಷ್ಟೇ. ಸೊ ಅವರನ್ನು ನೋಡಿ ಎಷ್ಟು ಮಂದಿ ನಗ್ತಾರೋ ಅನ್ನೋದು ಅವ್ರಿಗೆ ಗೊತ್ತಿರಲ್ಲ. ನಾವು ಮಾಡಿದ್ದೇ ಸರಿ, ನಾವು ಹೇಳಿದ್ದೇ ಸರಿ, ನಾವೇನೋ ಪ್ರಶ್ನೆ ಮಾಡಬಾರ್ದು, ಇದು ತಪ್ಪು, ಇದು ಹೀಗೆ. ನಾನು ಮೊನ್ನೆ ವಿಡಿಯೋದಲ್ಲಿ ಹೇಳಿದ್ದೀನಿ ಸ್ನೇಹಿತರೆ, ನಾನು ನೇರವಾಗಿ ಮಾತಾಡೋದೇ ನನಗೆ ಶತ್ರು. ನಾನು ತುಂಬ ಫ್ರಾಂಕ್ ಇದ್ದೀನಿ. ನಾನು ಏನಂದರೆ, ಯಾವಾಗ್ಲೂ ಅಷ್ಟೇ ನೇರವಾಗಿ ಮಾತಾಡ್ತೀನಿ, ಯಾರು ಇರಲಿ ಬಿಡಲಿ. ನನಗೆ ಅದನ್ನು ಮುಚ್ಚಿಟ್ಟು ಅವರು ಒಳ್ಳೆಯದು, ಅವರು ಯಾವುದೇ ಒಳ್ಳೇದು ಮಾಡಿದರು ಆ ಥರ ಏನಿಲ್ಲ. ಅವ್ರು ಸುಳ್ಳು ಹೇಳಿದ್ರು ನಾನು ಇಲ್ಲ ಅವರು ಕರೆಕ್ಟಾಗಿದ್ದಾರೆ ಅಂತ ಹೇಳೋ ಜಾಯಮಾನ ಅಂತೂ ಸತ್ಯವಾಗ್ಲೂ ಇಲ್ಲ ಸ್ನೇಹಿತರೆ. ನಾ ಯಾವಾಗ್ಲೂ ಅಷ್ಟೇ. ಹಾಗಾಗಿ ನಾನು ಎಲ್ಲರಿಗೂ ಶತ್ರುನೇ. ಯಾರು ಇಷ್ಟಪಡಲ್ಲ, ಪಡ್ದೇ ಇರಲಿ, ನನ್ನ ಒಂದು ಹಿತಕ್ಕೆ, ನನ್ನ ಒಂದು ಆತ್ಮಕ್ಕೆ, ನನ್ನ ಒಂದು ಆತ್ಮತೃಪ್ತಿ ಏನಿದೆ, ನನಗೆ ನಾನು ಕರೆಕ್ಟ್ ಇದ್ದೀನಿ ಅನ್ನೋದು ನನಗೆ ಸಾಕು. ಮತ್ತೊಬ್ಬರು ಅವ್ರನ್ನೇನು ಎಷ್ಟು ಆದ್ರೂ ಅಷ್ಟೇ ಮತ್ತೊಬ್ಬರನ್ನ ತೃಪ್ತಿಪಡ್ಸೋಕ್ಕಾಗಲ್ಲ ಸ್ನೇಹಿತರೆ, ಸಾಧ್ಯನೇ ಇಲ್ಲ.
ಅವ್ರು ಮಾಡೋದು ಅವ್ರಿಗೆ ಸರಿ ಅನಿಸುತ್ತೆ, ಬೇರೆದವ್ರು ಮಾಡಿದರೆ ಏನು ಅನಿಸುತ್ತೆ ಅಂದರೆ ಅದು ಒಂಥರ ಚೇಳು ಕೊಚ್ಚಿದ ಹಾಗಾಗುತ್ತೆ ಅಷ್ಟೇ. ಎಲ್ಲರ ಮನೆಯಲ್ಲೂ ದೋಸೆ ತೂತಾನೆ. ಸೊ ನಮ್ಮ ಮನೆಯಲ್ಲೂ ಇದೆ, ಅವ್ರ ಮನೆಯಲ್ಲೂ ಇರುತ್ತೆ, ಬೇರೆಯವ್ರ ಮನೆಯಲ್ಲೂ ಇರುತ್ತೆ. ಇಲ್ಲಿ ಯಾರಿಗ್ಯಾರೋ ಇಲ್ಲ ನೋಡಿ, ನಾವು ಚೆನ್ನಾಗಿದ್ದರೆ ಸರಿ, ಚೆನ್ನಾಗಿಲ್ಲ ಅಂದರೆ ನೀನು ಅಲ್ಲೇ ಇರು ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾವೇನು ನಮ್ಮ ಒಂದು ವ್ಯಾಲ್ಯೂ ಏನಿದೆ, ನಮ್ಮ ಒಂದು ವ್ಯಾಲ್ಯೂ ನಾವೇ ಕಾಪಾಡ್ಕೊಂಡು ಹೋಗಬೇಕು. ಅವ್ರು ಕೊಡ್ತಾರೆ ಇವ್ರು ಕೊಡ್ತಾರೆ, ನಾವು ಈ ಮರ್ಯಾದೆ ಇಲ್ಲ ಜಾಗದಲ್ಲಿ ಒಂದು ನಿಮಿಷನೇ ನಿಂತ್ಕೊಳೋ ಇಷ್ಟಪಡಲ್ಲ ಸ್ನೇಹಿತರೆ ನಾನು ಯಾವಾಗ್ಲೂ ಅಷ್ಟೇ. ಸೊ ಹಾಗಾಗಿ ಈ ಬಡತನ ಅನ್ನೋದು ದೇವ್ರ ಶಾಪನ ಅಥವಾ ನಾವು ಕೇಳ್ಕೊಂಡು ಬಂದಿರೋದ ಅನ್ನೋ ಒಂದು ಬೇಜಾರಿನ ಸಂಗತಿ. ಏನು ಮಾಡೋಕ್ಕಾಗಲ್ಲ. ಬಡತನದಲ್ಲಿ ಹುಟ್ಟಿದ್ದೀವಿ ಅಂತ ಅಂದರೆ ಅವ್ರ ಹಣೆ ಬರ, ಹೌದಾ ಅಲ್ವೋ? ಎಷ್ಟೋ ಹೆಣ್ಮಕ್ಳು ಬಡತನದಲ್ಲಿ ಹುಟ್ಟಿ ತುಂಬ ದೊಡ್ಡ ದೊಡ್ಡ ಸಾಧನೆ ಮಾಡಿದರೂ ಸಹ ಅವ್ರಿಗೆ ಶೋಷಣೆ ತಪ್ಪಿಲ್ಲ. ನೋಡ್ತೀವಿ ಅಲ್ವಾ ದಿನನಿತ್ಯ ಒಂದಲ್ಲ ಒಂದು ರೀತಿಯಲ್ಲಿ ಹೆಣ್ಮಕ್ಳನ್ನ ಯಾವ ಥರ ಶೋಷಣೆ ಮಾಡ್ತಾಯಿದ್ದಾರೆ ಅಂತ. ಸೊ ನಾನು ಇದು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ, ದಯವಿಟ್ಟು ಅವರ ಅವಶ್ಯಕತೆ ಇದ್ದಾಗ ಒಂಥರ, ಅವಶ್ಯಕತೆ ಮುಗಿದ ಮೇಲೆ ಒಂಥರ ಇರೋದನ್ನು ಮಾಡೋಕ್ಕೆ ಹೋಗಬೇಡ್ರಿ. ಯಾಕಂದರೆ ಎಲ್ಲರಿಗೂ ಅವ್ರವ್ರ ಒಂದು ಬೆಲೆ ಇದ್ದೇ ಇರುತ್ತೆ ಅವ್ರ ಜೀವನಕ್ಕೆ. ಬಿಡೋ ಕರೆದ ತಕ್ಷಣ ಬರುತ್ತೆ, ಮಾಡುತ್ತೆ, ಹೋಗುತ್ತೆ, ಬಿಟ್ಬಿಡ್ರಿ. ಇದನ್ನು ಗೊತ್ತಾಗುತ್ತೆ, ಎಲ್ಲರಿಗೂ ಗೊತ್ತಾಗುತ್ತೆ, ಗೊತ್ತಾಗದೇ ಏನಿರಲ್ಲ, ಗೊತ್ತಾಗೇ ಆಗುತ್ತೆ. ನೀವು ಮಾಡೋದು ಯಾರು ನೋಡಲಿಲ್ಲದ್ರು ಅಷ್ಟು ಮೇಲೊಬ್ಬ ದೇವರಿದ್ದಾನೆ, ಸರಿ ತಪ್ಪು ಹೇಳೋನು. ಸೊ ಹಾಗಾಗಿ ನನ್ನ ಜೀವನದಲ್ಲಿ ಅದೇನು ಅಂದರೆ ನಮ್ಮ ಯಜಮಾನ್ರು ಒಂದು ಸ್ವಲ್ಪ ಫೈನಾನ್ಷಿಯಲಿ ತುಂಬ ಲಾಸ್ ಆಯಿತು. ಇವಾಗ ಪರವಾಗಿಲ್ಲ, ದುಡಿತೀವಿ, ತಿಂತೀವಿ, ಇರೋದೇ ಅಲ್ವ ಸ್ನೇಹಿತರೆ. ಲಾಸ್ ಆಗೋದು ಮನುಷ್ಯಂದ ಮೇಲೆ ಮನುಷ್ಯನಿಗೆ ಬರಬೇಕು ಹೊರತು ಮರಕ್ಕೆ ಬಾಯಿಲ್ಲದ ಮುಖ ಪ್ರಾಣಿಗಳಿಗೆ ಬರಲ್ಲ. ಸೊ ಹಾಗಾಗಿ ನಾವು ಏನೋ ಸ್ವಲ್ಪ ಅವ್ರ ಜೀವನದಲ್ಲಿ ಎಡ್ವರ್ಟ್ ಮಾಡಿಕೊಂಡ್ರು, ಇಲ್ಲ ಅಂತ ಅಲ್ಲ, ಅವ್ರ ಫ್ಯಾಮಿಲಿನೇ ಅವ್ರಿಗೆ ಇರೋದು ಅಷ್ಟೇ. ಮಂದಿಗಂದರೆ ತಪ್ಪಾಗುತ್ತೆ. ಹಾಗಾಗಿ ಹೇಳೋದು, ಯಾರಾದ್ರೂ ದುಡ್ಡಿದ್ದರೆ ಆ ಮನುಷ್ಯನಿಗೆ ವ್ಯಾಲ್ಯೂ. ಅವರು ತುಂಬ ಹರ್ಟ್ ಮಾಡಿದ್ದಾರೆ, ತುಂಬ ನೋವು ಕೊಟ್ಟಿದ್ದಾರೆ, ಆದ್ರೂ ದೇವರಿದ್ದಾನೆ, ನೋಡ್ತಾ ಇದ್ದೀವಿ, ನಾವು ಜೀವಂತ ಇದ್ದೀವಿ, ಅವರು ಇದ್ದಾರೆ ಜೀವಂತ. ಜೀವನ ಅನ್ನೋದು ನೀರಿನ ಮೇಲೆ ಗುಳ್ಳಿ, ಯಾವಾಗ ಹಾರೋಗುತ್ತೋ ಗೊತ್ತಿಲ್ಲ ಪ್ರಾಣ ಪಕ್ಷಿ. ಸೊ ಇರುವ ತನಕ ಹ್ಯಾಪಿಯಾಗಿ ಎಲ್ಲರಿಗೂ ತಾವು ಖುಷಿಯಿಂದ ಇದ್ದು ನಮ್ಮನ್ನು ಖುಷಿಯಲ್ಲಿ ಬಿಟ್ಟು ತಾವು ನೆಮ್ಮದಿಯಾಗಿರಬೇಕು. ಹಾಗೆಯೇ ಸುಮ್ಮನೆ ದ್ವೇಷ ಸಾಸೋದ್ರಿಂದ ಆಗಲಿ, ಸಿಟ್ಟು ಮಾಡ್ಕೊಂಡು ಮೂಲೆಯಲ್ಲಿ ಕೂರೋದಾಗಲಿ ಯಾವ ಸಮಸ್ಯೆನೂ ಬಗೆಹರಿಯಲ್ಲ. ನಾವು ಒಂದು ಈ 13 ವರ್ಷದ ಜೀವನದಲ್ಲಿ ನನ್ನ ಗಂಡ ನಾನು 2 ವರ್ಷ 3 ವರ್ಷ ಅಷ್ಟೇ ಚೆನ್ನಾಗಿ ಜೀವನ ಆಯಿತು ಸ್ನೇಹಿತರೆ. ಏನಾಯಿತು ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಫೈನಾನ್ಷಿಯಲ್ ಲಾಸ್ ಆಯಿತು. ಬೆಂಗಳೂರು ಬಿಟ್ಟು ಬಂದ್ವಿ. ಬಂದ ನಂತರ ನಮ್ಮ ಜೀವನ ಹೇಗಾಯಿತು ಅನ್ನೋದು ದೇವರಿಗೆ ಪ್ರೀತಿ, ನಮ್ಮ ಸ್ಥಿತಿ ದೇವರಿಗೆ ಪ್ರೀತಿ ಆಯಿತು. ಬಟ್ ಅದು ಒಳ್ಳೆಯದಕ್ಕೆ ಆಗೋದಿಲ್ಲ, ಒಳ್ಳೆಯದಕ್ಕೆ ಅಂತಾರಲ್ವ, ಹಾಗೆ. ಇರೋ ಒಬ್ಬಳು ಮಗಳಿದ್ದಾಳೆ, ಓದಿಸ್ತಾ ಇದ್ದೀವಿ, ಓದಲಿ ಅಷ್ಟೇ ಸ್ನೇಹಿತರೆ, ಏನಿಲ್ಲ. ಯಾರನ್ನು ಕೀಳರ ಮೇಲೆ ನೋಡಬೇಡಿ, ಎಲ್ಲರದ್ದು ಒಂದು ಜೀವನ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಗಂಡಾದ್ರೇನು ಹೆಣ್ಣಾದ್ರೇನು ಜೀವನನೇ. ಬಡತನದಲ್ಲಿ ಹುಟ್ಟಿದ ಮಾತ್ರಕ್ಕೆ ಅವ್ರಿಗೇನು ಜೀವಕ್ಕೆ ಬೆಲೆ ಇಲ್ಲ ಅಂತ ಅಲ್ಲ, ಇದ್ದೇ ಇರುತ್ತೆ. ದೇವ್ರು ಕೊಟ್ಟೆ ಅಂದರೆ ಒಂದು ಹುಲ್ಗಡ್ಡಿಯಲ್ಲಿ ಟರ್ನ್ ಆಗ್ತಾರೆ, ಹೌದಲ್ವಾ? ಸೊ ಹಾಗೆಯೇ ದಯವಿಟ್ಟು ಯಾರನ್ನು ಹೀಯಾಳಿಸ್ಬೇಡ್ರಿ. ಕೇವಲವಾಗಿ ನೋಡಿ ಮಾತಾಡೋಕೆ ಹೋಗಬೇಡ್ರಿ. ಅವ್ರ ಹತ್ರ ಇಲ್ಲ ಅಂತ ಹೇಳಿಬಿಟ್ಟು ಹಟ್ ಮಾಡೋಕೆ ಹೋಗಬೇಡಿ. ಅವರು ತೋರಿಸ್ಕೊಳ್ಳದೆ ಇದ್ರೂ ಚಿಂತೆ ಇಲ್ಲ, ಮನಸ್ಸಲ್ಲಿ ಇದ್ದೇ ಇರುತ್ತೆ, ಮನಸ್ಸಿನೂ ಹಾಗೇ ಆಗುತ್ತೆ. ಸೊ ಹಾಗಾಗಿ
ಎಲ್ಲರೂ ಒಂದೇ ಮನೆಗೆ ಹೋಗೋದು, ಎಲ್ಲರೂ ಒಂದೇ ಅನ್ನ ತಿನ್ನೋದು ಸ್ನೇಹಿತರೆ. ಇಷ್ಟು ಹೇಳ್ತೀನಿ. ಇದನ್ನು ಹೇಳಿಬಿಟ್ಟು ಯಾಕೋ ಈ ಮಾತನ್ನು ಇದನ್ನು ನಿಮ್ಮ ಜೊತೆ ಒಂದು ಸ್ವಲ್ಪ ಶೇರ್ ಮಾಡ್ಕೋಬೇಕು ಅಂತ ಇಷ್ಟ ಆಯಿತು ಅಷ್ಟೇ ಸ್ನೇಹಿತರೆ. ಇದನ್ನು ದಯವಿಟ್ಟು ಇದು ಯಾರಿಗಾಗಲಿ ಹರ್ಟ್ ಮಾಡಬೇಕು ಅನ್ನೋದು ಉದ್ದೇಶ ನಂದಲ್ಲ. ಯಾರನ್ನೂ ಬ್ಲೇಮ್ ಮಾಡಿ ಹೇಳಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ವಿಡಿಯೋ ಮಾಡಿಲ್ಲ ನಾನು. ಹಾಗೇ ಇರುತ್ತಲ್ಲ ದಿನನಿತ್ಯ ಸಮಾಜದಲ್ಲಿ ಏನಾಗುತ್ತೆ ಅನ್ನೋದು, ಯಾಕೆ ಬಡವರ ಹೆಣ್ಮಕ್ಳು ಶೋಷಣೆಗಳು ಆಗ್ತಾರೆ ಅನ್ನೋದು ಒಂದು ನನ್ನ ಪ್ರಶ್ನೆ ಇದ್ದೇ ಇತ್ತು. ಸೊ ಹಾಗಾಗಿ ಒಂದು ವಿಡಿಯೋ ಮೂಲಕ ತಿಳಿಸೋಣ ಅಂತ ಹೇಳಿಬಿಟ್ಟು, ಬಡವರ ಹೆಣ್ಮಕ್ಳನ್ನ ಓದಲಿಕ್ಕೆ ಅವಕಾಶ ಇರಲ್ಲ ಮನೆಯಲ್ಲಿ. ಮೀನು ದೊಡ್ಡ ದುಡ್ಡು ಹಾಕಿ, ಇವಾಗೇನು ಸ್ವಲ್ಪ ಡೆವಲಪ್ ಇಲ್ಲ, ಸರ್ಕಾರಿ ಕಾಲೇಜುಗಳು ಇದ್ದಾವೆ, ಚೆನ್ನಾಗಿದ್ದಾವೆ, ಓದ್ತಾರೆ. ಹಿಂದೆಯಿಂದಲೂ ಅಷ್ಟೇ ಅಲ್ವಾ ಸ್ನೇಹಿತರೆ. ಸೊ ಹಾಗಾಗಿ ಯಾರನ್ನೂ ಕೇವಲವಾಗಿ ಲೆಕ್ಕ ಹಾಕಬೇಡಿ. ಕೇವಲ ಲೆಕ್ಕ ಹಾಕಿದ ಮನುಷ್ಯ ಮುಂದೊಂದು ದಿನ ಏನಾಗ್ತಾನೆ ಅಂತ ಜೀವನದಲ್ಲಿ ತುಂಬ ನೋಡಿದ್ದೀನಿ. ಅಹಂಕಾರದಿಂದ ಮೆರಿಬೇಡಿ. ಯಾವತ್ತೂ ಉಪ್ಪತ್ತಿಂದ ಮನುಷ್ಯ ನೀರು ಕುಡಿಲೇಬೇಕು. ಸೊ ನಮ್ಮದು ಅನ್ನೋದು ನಮ್ಮ ಮನಸ್ಸಲ್ಲಿದ್ದೆ ಅಂದರೆ ನಾವು ಉದ್ಧಾರ ಆಗ್ತೀವಿ. ಸೊ ಯಾರನ್ನು ಬ್ಲೇಮ್ ಮಾಡೋದಾಗಲಿ ಹರ್ಟ್ ಮಾಡೋದಾಗಲಿ ಮಾಡ್ಕೊತ ಹೋದರೆ ದೇವರಣಗೂ ದೇವರು ಸಹಿಸಲ್ಲ. ಅವನು ಒಂದಲ್ಲ ಒಂದಿನ ಶಿಕ್ಷೆ ಕೊಟ್ಟೇ ಕೊಡ್ತಾನೆ. ನಾವಾದರೂ ಅಷ್ಟೇ, ಯಾರಾದರೂ ಅಷ್ಟೇ. ಸೊ ಇರೋದೊಂದು ಮೌಲ್ಯಯುತವಾದ ಜೀವನ. ಆ ಒಂದು ಕ್ವಾಲಿಟಿ ಜೀವನನ ಒಳ್ಳೆ ರೀತಿಯಲ್ಲಿ ಕಳೆದ್ಬಿಟ್ಟು ಮುಂದೊಂದು ದಿನ ಜೀವನದಲ್ಲಿ ವಿದಾಯ ಹೇಳೋದೇ ಅಲ್ವ ಸ್ನೇಹಿತರೆ. ಯಾರು ಈ ಭೂಮಿ ಮೇಲೆ ಶಾಶ್ವತ ಅಲ್ಲ. ಸೊ ಹಾಗಾಗಿ ಏನೋ ಇದು ಒಂದು ವಿಡಿಯೋನ ಮಾಡಬೇಕು, ನನ್ನ ತುಂಬ ಫೀಲ್ ಇತ್ತು. ಯಾಕೆ ಬಡವರ ಹೆಣ್ಮಕ್ಳನ್ನ ಈ ಥರ ಕೇವಲವಾಗಿ ಕಾಣ್ತಾರೆ ಅಂತ ಹೇಳ್ಬಿಟ್ಟು. ಸೊ ಇರಲಿ, ಅವ್ರು ಹಾಗೆ ಇರಲಿ, ನಾವು ಹೀಗೆ ಇರೋಣ, ಆಯಿತಾ. ಸೊ ಈ ವಿಡಿಯೋ ಹೇಗೆ ಇಷ್ಟ ಆಯಿತು, ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನನ್ನ ಪರಿಸರ ಪ್ರಪಂಚ ಕನ್ನಡ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಯಾರು ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ವಿಡಿಯೋದಿಂದ ಸಿಗೋಣ ಸ್ನೇಹಿತರೆ. ಯಾವುದು ಬೇಕು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ದಯವಿಟ್ಟು ಕಮೆಂಟ್ ಮಾಡಿ. ಕಮೆಂಟ್ ಮಾಡಿದರೆ ಗೊತ್ತಾಗುತ್ತೆ. ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ಸ್ನೇಹಿತರೆ. ಧನ್ಯವಾದಗಳು. ಟೇಕ್ ಕೇರ್.